ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ವೆಲ್ಕಮ್. ಇವತ್ತು ನಾವೆಲ್ಲರೂ ಹೋಗ್ತಾ ಇರೋದು ಮಾರತಹಳ್ಳಿಯಲ್ಲಿರೋ ಶಿವೋಹಂ ಟೆಂಪಲ್ಗೆ. ಗೀತನ್ ಫ್ರೆಂಡ್ ನೋಡಿ ಎಲ್ಲಿದ್ದೀರಾ ಅಂದರೆ ಬಸ್ಸಲ್ಲಿದ್ದೀನಿ ಅಂತ. ನಾವೆಲ್ಲರೂ ಟೆಂಪಲ್ಗೆ ಬೇಗ ರೀಚ್ ಆಗಿದ್ವಿ. ಆದರೆ ಇನ್ನೂ ಕೆಲವು ನಮ್ಮ ಫ್ರೆಂಡ್ಸು ಬರೋರಿದ್ರು. ಅವ್ರು ಬರೋವರೆಗೂ ಏನು ಮಾಡೋದು ಅಂತ ಶಿವೋಹಂ ಟೆಂಪಲ್ ಪಕ್ಕದಲ್ಲೇ ಇರೋ ಕೆಂಪ್ ಫೋರ್ಟ್ ಮಾಲಲ್ಲಿ ಸುತ್ತಾಡ್ತಾ ಇದ್ವಿ. ಏನನ್ನಲ್ಲ, ಇಡು ಗೀತಾ, ಇಡು, ನೀನು ಇಡು ಅದಕ್ಕೆ. ನೋಡಿ ಮೆಕ್ಡೊನಾಲ್ಡ್ಸ್ ಅಲ್ಲಿ ಏನಾರು ಫ್ರೀಯಾಗಿ ಕೊಡ್ತಾರೆ ಅಂತ ಕುಂಕುಮ ಇಡ್ತಾ ಇರೋದು. ನೋಡಿ ಇಲ್ಲಿ ಕುದುರೆ ಇದೆ, ಇಲ್ಲಿ ಕತ್ತೆ ಇದೆ. ಶಾಪ್ ನೇಮ್ ಗೋ ಪಿಜ್ಜಾ ಅಂತ ಇಟ್ಟವ್ರಲ್ಲ, ನಾವು ಹೋದಾಗ ಪಿಜ್ಜಾ ಓಡೋದ್ರೆ ಏನು ತಿನ್ನೋದು ಹೇಳೋ. ನೋಡಿ ಇವಾಗ ಇಲ್ಲಿ ಮೇಕ್ ಬಂದಿದ್ದೀವಿ. ಇಲ್ಲಿ ಎಲ್ಲೂ ಹೋಗೋಕ್ಕೆ ವೇ ಇಲ್ಲ. ಇಲ್ಲಿ ನೋಡಿ ಇಲ್ಲಿಂದ ನೆಗೀತಾ ಹೇಳಂತೆ. ನೀವು ಇದು ಎಕ್ಸ್ಪೀರಿಯನ್ಸ್ ಮಾಡಲಿ ಅಂತ ಕರೆಸಿದ್ದು. ನಡಿ ಈಗ ಹೋಗ್ಬೇಕು, ಇವಾಗ ವೇ ಇಲ್ಲ. ನಡಿ ನಡಿ ನಡಿ. ಏಜ್ ಆಗಿದೆ. ವಾಪಸ್ ಅದೇ ಮಾಲ್ ಸ್ಪೆಷಾಲಿಟಿ. ವಾಪಸ್ ಅದರಲ್ಲೇ ಹೋಗ್ಬೇಕು ಇವಾಗ. ಹರ್ಷಿತಾ ಟ್ರೈ ಮಾಡ್ತಾಳೆ ಇವಾಗ. ನೋಡಿ ಇಲ್ಲೆಲ್ಲ ಜಾಗ ಇಲ್ಲ ಕೆಳಗಡೆ ಹೋಗೋಕ್ಕೆ, ಹಿಂಗೆ ಹೋಗ್ಬೇಕು ಇವಾಗ. ನೋಡಿ ಈ ಕಡೆ ಮೋರಿದೆ. ಲಲಿತ್ ಅಲ್ಲಿ ಹೋಗ್ತಿಲ್ವ? ನೋಡಿ ಹಿಂಗೆ ಹೋಗ್ದ. ಬಾ ಬ್ರೋ. ಬ್ರೋ ಗೀತಾ ಬಿದ್ದೋಗ್ತಾಳು ಬ್ರೋ. ಹಂಗೆ ತೆಗಿಯಂಗಿಲ್ಲ. ಇದ್ರೊಳಗಡೆ ಮೆಟ್ಲಿದೆ, ಅಲ್ಲಿ ಹೋಗ್ಬೇಕು. ನಿಮಗೆ ಗೊತ್ತಿಲ್ವಾ? ಸುಮ್ಮನೆ ನಡೀರಿ, ಇವಾಗ ತಿನ್ಬೇಡಿ, ಟೆಂಪಲ್ಗೆ ಹೋಗೋಣ. ನೀನು ಅಲ್ಲಿವರೆಗೂ ಬಂದ್ಬಿಟ್ಟು ಮೋರ್ ಒಳಗಡೆ ಬರ್ದೇ ಹೋಗ್ತೀಯ ಅಂತ ಅವ್ರು ಹಿಂಗೆ ಮಾಡಿರೋದು. ಮಾರ್ಕೆಟಿಂಗ್ ಸ್ಟ್ರಾಟಜಿ. ಅಲ್ಲ ಕಣ್ಣು ಬಿಟ್ಕೊಂಡೇ ಬಿದ್ದೋಯ್ತೀಯಾ? ಕಣ್ಣು ಮುಚ್ಚಲ್ಲ ಆಗ್ತದೆ. ಪರವಾಗಿಲ್ಲ, ವೈಟ್ ಆಗಿ ಅಂತ. ರೇಸಿಸ್ಟ್ ಯಾರು ವಿಡಿಯೋ ನೋಡ್ತಾ ಇರಿ, ಒಳ್ಳೆ ಮೇಲೆ ಕೇಸ್ ಹಾಕಿ. ಇನ್ಸ್ಟಾಗ್ರಾಮ್ ಲೈವ್ ಮಾಡ್ತಾವ್ರೆ. ಇನ್ಸ್ಟಾಗ್ರಾಮ್ ಲೈವ್ ಸ್ಟೆಪ್ಸ್ ಎಲ್ಲಿದೆ ಹುಡುಕಿ? ಮತ್ತೆ ಬೀಳ್ತಿದ್ಲು. ಡೋರ್ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ ಗೈಸ್. ಅಲ್ಲಿ 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 ಡೋರ್. ಎಸ್ ಸಿಕ್ತು. ಮಿಷನ್ ಸಕ್ಸಸ್. ಗೀತಾ ಕುತ್ಕೊ, ಅಲ್ಲಿ ಅಲ್ಲಿ ಬೀಳ್ತಾಳೆ ಮತ್ತೆ. ಬ್ರೋ ಹಿಂಗೋಗೆ ಬಿದ್ದಿದ್ದಲ್ಲಿ ಟ್ರಿಪ್ಪಲ್ಲಿ ಓಡ್ಕೊಂಡು ಹೋಗಿ. ನೋಡಿ ಗೈಸ್, ನಾವು ಆವಾಗಿಂದ ವೆಯ್ಟ್ ಮಾಡ್ತಾ ಇದ್ದೀವಿ.
ಆಲ್ಮೋಸ್ಟ್ 1 hour ವೆಯ್ಟ್ ಮಾಡಿದ್ಮೇಲೆ ಇವರೆಲ್ಲರೂ ಬಂದರು. ಆಮೇಲೆ ನಾವೆಲ್ಲರೂ ಒಟ್ಟಿಗೆ ಶಿವೋಹಂ ಟೆಂಪಲ್ಗೆ ಹೋದ್ವಿ. ನಿನ್ನ ಯಾರು ಪೋಸ್ ಕೊಡು ಅಂತ ಕೇಳಲಿಲ್ಲ. ಮುಖ ಯಾಕೆ ಹಂಗಿದೆ? ಮುಖ ಯಾಕೆ ಈ ತರ ಇದೆ? ಬೆಳಗ್ಗೆ ಮೋಷನ್ ಆಗ್ಲಿಲ್ವಾ? ಮೋಷನ್ ಆಗಿಲ್ಲ ತಾನೇ ಬೆಳಗ್ಗೆ 10ಗೆ ಮಾರ್ತಳ್ಳಿ ಬ್ರಿಡ್ಜಿಗೆ ಬನ್ನಿ ಅಂತ ಮೆಸೇಜ್ ಹಾಕೋದು, 1 ಗಂಟೆಗೆ ಬರೋದು. ಗಾಯತ್ರಿ ಲೇಟ್ ಆಗಿತ್ತು, ಅದಕ್ಕೆ ನಾವು ಅವು ಇರ್ರೆಸ್ಪಾನ್ಸಿಬಲ್ ಆರ್ಯೋ. ಎಲ್ಲಿಗೆ ಬಂದಿದ್ದೀವಿ ಹೇಳು? ಸೊ ಗೈಸ್, ನಾವು ಇವಾಗ ಶಿವೋಹಂ ಟೆಂಪಲ್ಗೆ ಬಂದಿದ್ದೀವಿ. ಬನ್ನಿ ಇವಾಗ ಒಳಗಡೆ ಹೋಗಿ ನಿಮಗೆಲ್ಲ ತೋರಿಸ್ತೀನಿ. ನೋಡಿ, ಇದು ಫುಲ್ ಕಂಪ್ಲೀಟ್ ಕೇವ್ ಥರ ಇದೆ. ಹಿಂಗೆ ಒಳಗಡೆ ಹೋಗ್ಬೋದು. ನೋಡಿ, ಇಲ್ಲಿ ಸ್ಲಿಪ್ಪರ್ಸ್ ಎಲ್ಲ ಈ ಗುಹೆ ಒಳಗಡೆ ಬಿಡಬೇಡಿ ಅಂತ ಬೋರ್ಡ್ ಹಾಕಿದ್ದಾರೆ. ಒಳಗಡೆ ಹೋಗಿ ನಿಮಗೆ ಶಿವನ ದೇವಸ್ಥಾನ, ಶಿವನ ಸ್ಟ್ಯಾಚ್ಯೂ ಎಲ್ಲ ತೋರಿಸ್ತೀವಿ. ನೋಡಿ, ಇದು ಪಕ್ಕದಲ್ಲಿರೋ ಕೆಂಪ್ ಫೋರ್ಟ್ ಮಾಲ್ದು ಪಾರ್ಕಿಂಗು. ನೋಡಿ, ಇದು ಫುಲ್ ಕಂಪ್ಲೀಟ್ ಗುಹೆ ಥರ ಇದೆ. ನೋಡಿ, ಇಲ್ಲಿ ಸ್ಕ್ಯಾನ್ ಮಾಡುತ್ತೆ, ಹಿಂಗೆ ಬರ್ತೀವಿ. ನೋಡಿ, ಇಲ್ಲಿ ಸ್ಲಿಪ್ಪರ್ಸ್ ಎಲ್ಲ ಇಲ್ಲಿ ಬಿಡಬೇಕು. ಇದು ಲಿಖಿತ ಕಲೆಕ್ಟ್ ಮಾಡಿ ಅಲ್ಲಿ ತುಂಬ್ತಾಳೆ. ನೋಡಿ, ಈ ಥರ ಪೂಜೆ ಮಾಡೋಕ್ಕೆಲ್ಲ ನೀವು 100, 200, 300 ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. ದೇವರ ಹೆಸರಲ್ಲಿ ಬಿಸ್ನೆಸ್ ಮಾಡೋದು ಅಂದರೆ ಇದೆ. ನೋಡಿ, ಈ ಥರದ್ದೊಂದು ರುದ್ರಾಕ್ಷಿ ಬೌಲ್ ಕೊಡ್ತಾರೆ. ಇದ್ರ ತುಂಬ ಹಾಕ್ಬೇಕು ನೀವು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂದ್ಕೊಂಡು. ನೋಡಿ, ಇಷ್ಟು ಇಲ್ಲಿ 108 ಬೌಲ್ಸ್ ಇರುತ್ತೆ. ಅದರಲ್ಲೆಲ್ಲ ನಾವು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂದ್ಕೊಂಡು ಹಾಕಬೇಕು. ನಮಗೆ ಎಲ್ಲರೂ ಹಾಕ್ತಿದ್ದಾರೆ. जटाटवी गलज्ज्वल प्रवाह पावित स्थले गलेन लम्ब्य लम्बिताम्बुजंग तुंग मालिकां टमट्ट मट्ट मट्ट मन्निनाद वड्डमर्वयं चकार चंड तांडवं तनोतु नः शिव. हर हर शिव शंकर नीलकंठ गंगाधर आए शरणम तिहारे. ज्ञान ऐसा विशाल बैठे हो मृगना छाए माथे चंद्र विराजे. ಆಮೇಲೆ ಅಲ್ಲಿ ದಾರ ಕೊಟ್ಟಿದ್ರು, ಅದನ್ನ ಇಲ್ಲೆಲ್ಲರೂ ಟ್ರೈ ಮಾಡ್ತಾವ್ರೆ ಎಕ್ಸಾಮಲ್ಲಿ ಪಾಸ್ ಆಗಲಿ ಅಂತ. ಪಾಸ್ ಆಗೋಕೆ ತಯಾರಿದ್ದಾರೆ, ನಾವೇನು ಟ್ರೈ ಮಾಡಬೇಕು. ನೋಡಿ, ಫಾರಿನರ್ಸ್ ಎಲ್ಲ ಬಂದಿದ್ದಾರೆ. ಹಲೋ, ಸೇ ಹಾಯ್. ನೋಡಿ, ಅಲ್ಲಿ ರುದ್ರಾಕ್ಷಿ ಎಲ್ಲನೂ ಹಾಕ್ಬಿಟ್ಟು ಆಮೇಲೆ ಅಲ್ಲಿ ಬಂದು ಅಲ್ಲಿ ಒಂದು ದಾರ ಕಟ್ಟಿ ಹಂಗೆ ಮೇಲ್ಗಡೆ ಬಂದರೆ ನಿಮಗೆ ದೊಡ್ಡ ಗಣೇಶ ಮೂರ್ತಿ ಇದೆ. ತುಂಬ ಚೆನ್ನಾಗಿದೆ ಒಟ್ಟಿನಲ್ಲಿ. ಆದರೆ ಎಂಟ್ರಿ ಟಿಕೆಟ್ ಅಷ್ಟೊಂದು ಕೊಡಬೇಕು ಅಂತ ಬೇಜಾರು ಅಷ್ಟೆ. ಇನ್ನ ಹೋಗು, ಲೆಫ್ಟಲ್ಲಿ ಕ್ಲೋಸ್ ಇದೆಯಾ? ಶಿವಲಿಂಗನೇ ತೋರಿಸಿಲ್ಲ, ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಫೋಟೋ ಶೂಟ್ ಮಾಡ್ತಾವ್ರೆ ದೇವಸ್ಥಾನಕ್ಕೆ ಬಂದ್ಬಿಟ್ಟು. ಭಕ್ತಿ ಇಲ್ಲ ನಿಮಗೆಲ್ಲ. ಪಂಚಧಾಮ್ ಯಾತ್ರಾ ಇಲ್ಲಿ ನೀವು ನೋಡ್ಬೋದು. 5 ಶಿವಲಿಂಗಗಳು, 5 ತೀರ್ಥಯಾತ್ರದ್ದು ಇದೆಲ್ಲ ಇಲ್ಲಿ ನೋಡ್ಬೋದು. ನೋಡಿ, ಇನ್ನು 10 ಸ್ಟೆಪ್ಸ್ ಹೋದರೆ ಹರಿದ್ವಾರಕ್ಕೆ ಹೋಗ್ತೀವಂತೆ. ಬನ್ನಿ ನೋಡೋಣ. ನೋಡಿ, ಇವಾಗ ನಾವು ಹರಿದ್ವಾರಕ್ಕೆ ಬಂದಿದ್ದೀವಿ. ಇದು ಹರಿದ್ವಾರದ ಶಿವಲಿಂಗ. ಹಂಗೆ ಮುಂದೆ ಬಂದರೆ ರಿಷಿಕೇಶ್. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ನೀವು ಫ್ಲೈಟಲ್ಲಿ ಒಂದೊಂದು ದಿನ ಒಂದೊಂದು ಜಾಗಕ್ಕೆ ಹೋಗೋದೇ ಬೇಡ. ಇಲ್ಲೇ ಹರಿದ್ವಾರ, ಬದ್ರಿನಾಥ ಎಲ್ಲ ಇದೆ. ನೋಡಿ, ಇಲ್ಲಿ ಬದ್ರಿನಾಥ್ ಇದೆ. ಬದ್ರಿನಾಥ ಆಯಿತು. ಬದ್ರಿನಾಥದಿಂದ ನಾವು ನೋಡಿ ಅಲ್ಲಿರೋ ಕೇದಾರ್ನಾಥ್ಗಂತೂ ಹೋಗೋಕ್ಕಾಗಿಲ್ಲ. ಇಲ್ಲೇ ಕೇದಾರ್ನಾಥನ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಇದು ಕೇದಾರ್ನಾಥ್. ವಿಡಿಯೋದಲ್ಲಿ ಅಷ್ಟು ಕ್ಲಿಯರ್ ಇಲ್ಲ. ಕೇದಾರ್ನಾಥ್ ಆಯಿತು. ಇಲ್ಲಿ ಮುಂದೆ ಹೋದರೆ ನಿಮಗೆ ಅಮರ್ನಾಥ್. ಅದಕ್ಕೆ ಇಲ್ಲಿ ಪಂಚಲಿಂಗಗಳ ದರ್ಶನ ಇಲ್ಲಿ ನಿಮಗೆ ಒಟ್ಟಿಗೆ ಆಗುತ್ತೆ. ನೋಡಿ, ಇಲ್ಲಿ ಹಾಲಿನ ಅಭಿಷೇಕ ಮಾಡ್ಬೋದು. ಅದಕ್ಕೂ ದುಡ್ಡು ಕೊಡಬೇಕು. ಒಟ್ಟಿನಲ್ಲಿ ಏನೂ ಫ್ರೀ ಇಲ್ಲ. ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕ ನೀಡಿದ
ಜ್ಯೋತಿರ್ಲಿಂಗ ಅಭಿಷೇಕ ಅಂತೆ. ಬನ್ನಿ ಒಳಗಡೆ ಹೋಗೋಣ. ಇಲ್ಲೂ ಕೂಡ ಕಂಪ್ಲೀಟ್ ಗುಹೆಗಳಿದೆ. ಇಲ್ಲಿ ನೋಡಿ ಮಹಾಕಾಲೇಶ್ವರ ಇಲ್ಲಿದೆ. ಇಲ್ಲಿ ಕಾಶಿ ವಿಶ್ವನಾಥನ ನೋಡ್ಬೋದು. ಜ್ಯೋತಿರ್ಲಿಂಗದಲ್ಲಿ 3ನೇ ಲಿಂಗ ಮಲ್ಲಿಕಾರ್ಜುನ. ಹಂಗೆ ಮುಂದೆ ಬಂದರೆ ನಿಮಗೆ ನಾಗೇಶ್ವರ, ಇಲ್ಲಿ ನಿಮಗೆ ರಾಮೇಶ್ವರ, ನಿಮಗೆ ಸೋಮನಾಥನ ನೋಡ್ಬೋದು. ಇದು ಜ್ಯೋತಿರ್ಲಿಂಗದಲ್ಲಿ ಒಂದು. ಎಲ್ಲ ಜ್ಯೋತಿರ್ಲಿಂಗಗಳು ಒಟ್ಟಿಗೆ ಇಲ್ಲಿ ಕಾಣಿಸ್ತವೆ ನಿಮಗೆ. ಕೃಷ್ಣೇಶ್ವರ ಮಹಾರಾಷ್ಟ್ರ, ವೈದ್ಯನಾಥ, ಓಂಕಾರೇಶ್ವರ, ಎಲ್ಲ ಶಿವಲಿಂಗಗಳು, ಜ್ಯೋತಿರ್ಲಿಂಗಗಳು, ಪಂಚಲಿಂಗಗಳನ್ನ ನೀವು ಇಲ್ಲಿ ಒಂದೇ ಕಡೆ ನೋಡ್ಬೋದು. ಇಲ್ಲಿ ಭೀಮಶಂಕರ, ತ್ರಿಂಬಕೇಶ್ವರ ಮಹಾರಾಷ್ಟ್ರ. ಇಲ್ಲಿ ನೋಡಿ ನಿಮಗೆ ಕೇದಾರ್ನಾಥ್. ಇಲ್ಲಿಗೆ ಎಲ್ರಿಗೂ ಹೋಗ್ಬೇಕು ಅನ್ನೋದು ಒಂದು ಕನಸಿದ್ದೇ ಇರುತ್ತೆ ನೋಡಿ. ಹಿಮಗಳ ಮಧ್ಯೆ ಕೇದಾರ್ನಾಥ್. ಒಂದಲ್ಲ ಒಂದಿನ ಈ ಜಾಗಕ್ಕೆ ಹೋಗ್ಬೇಕು ಅನ್ನೋದು ಎಲ್ಲರೂ ಕನಸು. ನನ್ನ ಕನಸು ಕೂಡ ಹಂಗೆ ನೋಡಿ. ಇವಾಗ ಹೊರ್ಗಡೆಗೆ ಬರ್ತಾ ಇದ್ದಂಗೆ ನಿಮಗೆ ಶಿವನ್ ಸ್ಟ್ಯಾಚು ಕಾಣಿಸುತ್ತೆ. ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕ ನೀಡಿರುವ ತಿಳಿಯೋ. ಇದೆಲ್ಲವೂ ಆದಮೇಲೆ ನಮಗೆ ಅವರು ಒಂದು ದೀಪ ಮತ್ತು ಕಾಯಿನ್ನ ಕೊಡ್ತಾರೆ. ಆ ದೀಪನ ಹಚ್ಬಿಟ್ಟು ದೇವ್ರ ಮುಂದೆ ಇರುವಂಥ ನೀರಲ್ಲಿ ತೇಲ್ ಬಿಡಬೇಕು. ಅದಾದಮೇಲೆ ಕಾಯಿನ್ನ ಕೂಡ ಅಷ್ಟೇ ಮ್ಯಾಜಿಕ್ ಸ್ಪಾಟ್ ಅಂತ ಇರುತ್ತೆ. ಅದ್ರ ಮೇಲೆ ನಿಂತ್ಕೊಂಡು ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಆ ಕಾಯಿನ್ನ ನೀರೊಳಗಡೆ ಎಸಿಬೇಕು. ಆಮೇಲೆ ನೀನು ಹುಚ್ಚ ಆಗ್ಬಿಡುತ್ತೆ ಅಷ್ಟೇ. ನಾವು ದೇವ್ರು ನೋಡಿದ್ರೆ ಓಕೆ, ದೇವಸ್ಥಾನ ಎಲ್ಲ ನೋಡಿಕೊಂಡು ಹೊರಗಡೆ ಬರುವಾಗ ನಿಮಗೆ ಅಲ್ಲೇ ಒಂದು ಚಿಕ್ಕ ಪುಟ್ಟ ಶಾಪ್ಸ್ ಎಲ್ಲ ಸಿಗುತ್ತೆ. ಅಲ್ಲಿ ನಿಮ್ಗೆ ಏನಾದರೂ ಬೇಕಂದರೆ ತೊಗೋಬೋದು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.